ಎಸ್, ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ 7th ಪೇ ಕಮಿಷನ್, ಸರ್ಕಾರಿ ನೌಕರರ ರೈಲು, ಬಸ್, ವಿಮಾನ ಪ್ರಯಾಣ ಭತ್ಯೆ ಹೆಚ್ಚಳ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು, ಕರ್ನಾಟಕ ಸರ್ಕಾರ ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಿದೆ. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತು. ಆಯೋಗ ತನ್ನ 558 ಪುಟಗಳ ಸಂಪುಟ 1ರ ವರದಿಯಲ್ಲಿ ವೇತನ ಭತ್ಯೆಗಳ ಹೆಚ್ಚಳಕ್ಕೆ ಹಲವು ಶಿಫಾರಸುಗಳನ್ನು ಮಾಡಿದೆ ಆಲ್ರೆಡಿ. ಇವುಗಳಲ್ಲಿ ಸರ್ಕಾರಿ ನೌಕರರ ಪ್ರಯಾಣ ಭತ್ಯೆ ಸೇರಿದೆ. ಬಸ್ಸು, ರೈಲು, ವಿಮಾನ ಪ್ರಯಾಣ ಸಂದರ್ಭದಲ್ಲಿ ನೀಡಲಾಗುತ್ತದೆ ಭತ್ಯೆ ಎಷ್ಟು ಏರಿಕೆ ಮಾಡಬೇಕು ಎಂದು ಕೆಲವೊಂದು ಶಿಫಾರಸುಗಳನ್ನ ಮಾಡಿದ್ದಾರೆ. ನಿಮಗೆ ಗೊತ್ತು, ಸರ್ಕಾರಿ ನೌಕರರ ರೈಲ್ವೆ, ಬಸ್, ವಿಮಾನ ಮತ್ತು ಪ್ರಯಾಣ ಭತ್ಯೆ ಹೆಚ್ಚಳ. ಪ್ರಯಾಣ ಭತ್ಯೆಯ ಉದ್ದೇಶಗಳಿಗಾಗಿ ಸರ್ಕಾರಿ ನೌಕರರ ವರ್ಗೀಕರಣ, ಪ್ರಯಾಣ ಭತ್ಯೆ ಇದರಲ್ಲಿ ಗ್ರೂಪ್ ಮಾಡಿದ್ದಾರೆ. ಓಕೆನಾ. ಪ್ರಯಾಣ ಭತ್ಯೆಯ ಉದ್ದೇಶಕ್ಕಾಗಿ ಪ್ರಸ್ತುತ ಇರುವ ಸರ್ಕಾರಿ ನೌಕರರ ವರ್ಗೀಕರಣವು ಈ ಕೆಳಗಿನಂತಿದೆ. ಈ ವರ್ಗೀಕರಣವು ಸೂಕ್ತವಾಗಿದ್ದು ಇದನ್ನು ಹಾಗೇ ಉಳಿಸಿಕೊಳ್ಳಲು ರಾಜ್ಯ 7ನೇ ವೇತನ ಆಯೋಗ ಶಿಫಾರಸು ಮಾಡಿದೆ ಎಂದು ವರದಿಯಲ್ಲಿ ಹೇಳಿದೆ. ಅಂದರೆ ಆಲ್ರೆಡಿ ಏನಿತ್ತು ವರ್ಗೀಕರಣ, ಏನು ಗ್ರೂಪ್ ಮೊದಲು ಇತ್ತು ಅದನ್ನೇ ಉಳಿಸ್ಕೋಬೇಕು, ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಈ ವರದಿ ಶಿಫಾರಸು ಮಾಡಿದೆ. ಓಕೆನಾ. 7ನೇ ವೇತನ ಆಯೋಗ ಶಿಫಾರಸು ಮಾಡಿರೋದು ನೀವು ನೋಡ್ಬೋದು. ಸಮೂಹ ಎ ಹಿರಿಯ ಶ್ರೇಣಿ ಮತ್ತು ಅದಕ್ಕೂ ಮೇಲ್ಪಟ್ಟು, ಸಮೂಹ IB ಅಂತ ಹೇಳ್ತಾರೆ. ಅಂದರೆ ಸಮೂಹ ಎ, ಓಕೆನಾ, ಕಿರಿಯ ಶ್ರೇಣಿ, ಓಕೆ ಅಂದರೆ ಸೆಕೆಂಡ್, ಓಕೆನಾ. ಸಮೂಹ ಬಿ ನೌಕರರು, 3 ಬಂದು ಸಮೂಹ ಸಿ ನೌಕರರು, ಡಿ ಗ್ರೂಪ್ ಬಂದು ಇನ್ನೊಂದು 4ನೇ ಸಮೂಹ, ಓಕೆನಾ. ಈ ಥರ ಸಮೂಹ IA, IB ಮತ್ತು ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಈ ಥರ ಏನಿದೆ ಗ್ರೂಪು ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಒಂದು ಆಯೋಗ ಶಿಫಾರಸು ಮಾಡಿದ್ದಾರೆ. ಇಲ್ಲಿ ನೀವು ನೋಡೋದಾದರೆ ಸರ್ಕಾರಿ ನೌಕರರ ವರ್ಗೀಕರಣವನ್ನು ಆಧರಿಸಿ ಪ್ರವಾಸ ಅಥವಾ ವರ್ಗಾವಣೆ ಸಂದರ್ಭದಲ್ಲಿ ರೈಲು ಸೌಕರ್ಯಗಳನ್ನು ಪಡೆಯಲು ಅರ್ಹತೆಯನ್ನು ಶಿಫಾರಸು ಮಾಡಿದೆ. ಅಂದರೆ ಏನು ಗ್ರೂಪ್ 1 ಕ್ಲಾಸ್ IA ಏನಿದ್ದಾರೆ, ಓಕೆನಾ. ಸೊ 1A AC ಪ್ರಥಮ ದರ್ಜೆ, ಎಕ್ಸಿಕ್ಯೂಟಿವ್ ದರ್ಜೆ ಅಥವಾ ಸಾಮಾನ್ಯ ದರ್ಜೆ ಯಾವುದಾದ್ರು ತೊಗೋಬೋದು. IB ಸೆಕೆಂಡ್ ಗ್ರೂಪ್ಗೆ, ಅಂದರೆ ಇಲ್ಲಿ IBಗೆ ಯಾರು ಬರ್ತಾರೆ ಅಲ್ಲಿ AC ಚೇರ್ ಕಾರ್ ಪ್ರಥಮ ದರ್ಜೆ, AC 2ನೇ ಶ್ರೇಣಿ ತೊಗೋಬೋದು. ಇನ್ನು ಸೆಕೆಂಡ್ ಯಾರು ಬರ್ತಾರೆ AC ಚೇರ್ ಸೆಕೆಂಡ್ ಅಂದರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು, B ನೌಕರರು, ಗ್ರೂಪ್ B ನೌಕರರು, ಓಕೆನಾ. IB ಅಂದರೆ ಕಿರಿಯ ಶ್ರೇಣಿ ನೌಕರರು, ಓಕೆನಾ. ಇಲ್ಲಿ A ಗ್ರೂಪ್ ಇದು B ಗ್ರೂಪು, ಓಕೆನಾ. ಇನ್ನೊಂದು ಥರ್ಡ್ ಗ್ರೂಪಲ್ಲಿ ಯಾರು ಬರ್ತಾರೆ ನಿಮ್ಗೆ ಗೊತ್ತಿರೋ ಹಾಗೆ ಯಾರ್ಯಾರು C ಗ್ರೂಪಲ್ಲಿದ್ದಾರೆ ಅಂದರೆ C ಗ್ರೂಪ್ ನೌಕರರು, ಓಕೆನಾ. ಅಲ್ಲಿ AC ಚೇರ್ ಕಾರ್ ತೊಗೋಬೋದು ಪ್ರಥಮ ದರ್ಜೆ ಅಥವಾ AC 3ನೇ ಶ್ರೇಣಿ. ಲಾಸ್ಟ್ ಗ್ರೂಪಲ್ಲಿ ಬಂದು AC ಚೇರ್ ಕಾರ್ ಅಥವಾ ಸ್ಲೀಪರ್ ದರ್ಜೆ ತೊಗೋಬೋದು. ಇದು ರೈಲ್ವೆ ಪ್ರಯಾಣದ ಅರ್ಹತೆ. ಇನ್ನು ರಸ್ತೆ ಪ್ರಯಾಣದ ಅರ್ಹತೆ ನೀವು ನೋಡೋದಾದರೆ ಪ್ರವಾಸ ಮತ್ತು ವರ್ಗಾವಣೆ ಸಂದರ್ಭಗಳಲ್ಲಿ ಪ್ರಯಾಣಿಸುವ ಸರ್ಕಾರಿ ನೌಕರರಿಗೆ ಅನ್ವಯವಾಗುವಂತೆ ಬಸ್ ಪ್ರಯಾಣಕ್ಕೆ ಸಂಬಂಧಿಸಿದಂತೆ KSRTC ಮತ್ತು ರಾಜ್ಯ ಸ್ವಾಧೀನದಲ್ಲಿರುವ ಇತರೆ ಸಾರಿಗೆ ನಿಗಮಗಳ ಕೆಳಕಂಡ ವಿವಿಧ ವರ್ಗಗಳ ಬಸ್ಗಳಿಗೆ ನಿಗದಿಪಡಿಸಿದ ದರಗಳಿಗೆ ಮೀರದಂತೆ ಅರ್ಹತೆ ಪಡೆಯುತ್ತಾರೆ. ನೀವು ನೋಡ್ಬೋದು, IA ಮತ್ತು IB ಯಾರು ಈ ಗ್ರೂಪಲ್ಲಿ ಬರ್ತಾರೆ ಅವರಿಗೆ ಅವಾನಿಯಂತ್ರಕ ಅಂದರೆ ಸ್ಲೀಪರು, ಸ್ಲೀಪರು, AC ಆಸನ, ಓಕೆನಾ. ಐರಾವತ ಕ್ಲಾಸು, ಕ್ಲಬ್ ಕ್ಲಾಸು, ಅಂಬಾರಿ ಡ್ರೀಮ್ ಕ್ಲಾಸ್, ಈ ಥರ ಬಸ್ಗಳು, ಅಂಬಾರಿ ಉತ್ಸವ್ ಕ್ಲಾಸು, ಅಂಬಾರಿ ಕ್ಲಾಸ್ ಅಥವಾ ಸಾಮಾನ್ಯ ಏನು ದರ್ಜೆ ಹವಾನಿಯಂತ್ರಣವಲ್ಲದ ಸ್ಲೀಪರು, ಹವಾನಿಯಂತ್ರಣ ಯಾವುದಾದ್ರು ಅವರು ತೊಗೋಬೋದು. ಇನ್ನು ಯಾರು ಸೆಕೆಂಡ್ ಇದಕ್ಕೆ ಬರ್ತಾರೆ ಇಲ್ಲಿ ನೋಡ್ಬೋದು ನೀವು, ಹವಾನಿಯಂತ್ರಕ ಆಸನ ಐರಾವತ ಕ್ಲಾಸ್ ಬರುತ್ತಲ್ಲ ಅದು ಆ ಬಸ್, ಮತ್ತು ಸಾಮಾನ್ಯ ದರ್ಜೆ ಹವಾನಿಯಂತ್ರಣವಲ್ಲದ ಸ್ಲೀಪರ್ ಯಾವುದಾದ್ರೂ ತೊಗೋಬೋದು. ಮತ್ತು ಇಲ್ಲಿ ಗ್ರೂಪ್ 3 ಮತ್ತು 4ರಲ್ಲಿ ಯಾರು ಬರ್ತಾರೆ ಅವರು ಸ್ಲೀಪರ್ ಮತ್ತು ಹವಾನಿಯಂತ್ರಣ ಅಂದರೆ AC ಬಸ್ ಅಲ್ಲದ ಆಸನ ಬುಕ್ ಮಾಡ್ಬೋದು. ಇನ್ನು ನೀವು ವಿಮಾನದ ಮೂಲಕ ಪ್ರವಾಸದ ಅರ್ಹತೆ ನೋಡೋದಾದರೆ ಪ್ರಚಲಿತ ನಿಯಮಗಳ ಪ್ರಕಾರ ಏನಿದೆ, ಸೊ ಪ್ರೆಸೆಂಟ್ ಆ ರೂಲ್ ನೋಡೋದಾದರೆ ನೀವು 74,000 ಅಥವಾ ಮೇಲ್ಪಟ್ಟು ಮಾಸಿಕ ವೇತನ ಪಡೆಯುತ್ತಿರುವ ಸರ್ಕಾರಿ ನೌಕರರು ಅಧಿಕೃತ ಪ್ರವಾಸ ವರ್ಗಾವಣೆಯ ಸಂದರ್ಭದಲ್ಲಿ ರಾಜ್ಯದೊಳಗೆ ಅಥವಾ ಹೊರ ವಿಮಾನ ಪ್ರಯಾಣವನ್ನು ಕೈಗೊಳ್ಳಲು ಅರ್ಹರಾಗಿರುತ್ತಾರೆ. ರು 61,150 ಅಥವಾ ಮೇಲ್ಪಟ್ಟು ಆದರೆ 74,000ಗಿಂತ ಕಡಿಮೆ ಮಾಸಿಕ ವೇತನ ಪಡೆಯುತ್ತಿರುವ ನೌಕರರು ರಾಜ್ಯದೊಳಗಿನ ಕೈಗೊಳ್ಳುವ ಅಧಿಕೃತ ಪ್ರವಾಸಕ್ಕೆ ಮಾತ್ರವೇ ವಿಮಾನ ಪ್ರಯಾಣ ಮಾಡಲು ಅರ್ಹರಾಗಿರ್ತಾರೆ. ನೀವು ನೋಡ್ಬೋದು, ಯಾರೆಲ್ಲ 61,150 ಅಥವಾ ಮೇಲ್ಪಟ್ಟು ಅಂದರೆ 74,000 ಒಳಗಿದೆ ಅವರು ಕೇವಲ ರಾಜ್ಯದಲ್ಲಿ ಪ್ರವಾಸ ಮಾಡಲಿಕ್ಕೆ ಮಾತ್ರ ಅರ್ಹರಾಗಿರ್ತಾರೆ, ಓಕೆನಾ. ನೆಕ್ಸ್ಟು ಇಲ್ಲಿ 74,000 ಮೇಲಿರೋರು ರಾಜ್ಯದೊಳಗೆ ಅಥವಾ ಹೊರಗೆ ವಿಮಾನ ಪ್ರಯಾಣ ಮಾಡಬಹುದು. ಸೊ ಏನಾಗಿದೆ ಓವರಾಲ್ ನೋಡೋದಾದರೆ ನಿಮಗೆ ಸರ್ಕಾರವು ಉತ್ತಮ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಕರ್ನಾಟಕದಲ್ಲಿ ಹೊಸ ವಿಮಾನ ನಿಲ್ದಾಣಗಳನ್ನು ಸ್ಥಾಪಿಸಿರುವುದು ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಮತ್ತು ರಾಜ್ಯದ ರಾಜಧಾನಿಯಿಂದ ದೂರದ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಅಂಶಗಳು ಗಮನದಲ್ಲಿಟ್ಟುಕೊಂಡು ಪರಿಷ್ಕರಣೆಗೆ ಮುಂಚೆವಾಗಿ ಪಡೆಯುತ್ತಿದ್ದ ವೇತನ ಶ್ರೇಣಿಯಲ್ಲಿ ರು 52,650 ಮತ್ತು ಮೇಲ್ಪಡೆಯುವ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ರಾಜ್ಯದೊಳಗೆ ಯಾರೆಲ್ಲ ವಿಮಾನ ಪ್ರಯಾಣಿಸುವ ಅರ್ಹತೆಯನ್ನು ಆಯೋಗವು ಶಿಫಾರಸು ಮಾಡಿತ್ತು. ಮುಂಚೆ ಏನಿತ್ತು, ಯಾರೆಲ್ಲ 61,150 ರೂಪಾಯಿ ಮೇಲಿರಬೇಕು ಮತ್ತು 74,000 ಒಳಗಿರಬೇಕು ಅವರು ರಾಜ್ಯದ ವಿತಿನ್ ಸ್ಟೇಟಲ್ಲಿ ಅಂದರೆ ರಾಜ್ಯದೊಳಗೆ ಪ್ರವಾಸ ಮಾಡ್ಬೋದಾಗಿತ್ತು ವಿಮಾನದಲ್ಲಿ.
ಆ ಶಿಫಾರಸ್ ಏನು ಮಾಡಿರೋದು ಇವರು 61,000ನ ಇನ್ನು 52,000 ಇಳಿಸಿದ್ದಾರೆ. ಅಂದರೆ ಯಾರೆಲ್ಲ ಇವಾಗ 52,000 ಮೇಲೆ ಸ್ಯಾಲರಿ ಇರುತ್ತೆ ಅವರು ರಾಜ್ಯದೊಳಗೆ ಒಂದು ವಿಮಾನದಲ್ಲಿ ಹೋಗೋ ಅರ್ಹತೆಯನ್ನು ಕೊಡಬೇಕು ಅಂತ ಆಯೋಗ ಶಿಫಾರಸ್ ಮಾಡಿದೆ. ಓಕೆನಾ. ಸೊ ಇದು ನೀವು ನೋಡೋದಾದರೆ ರೈಲ್ವೆ, ಬಸ್ ಮತ್ತು ಟ್ರೈನ್ದು ಚೇಂಜ್ ಬೇಕು ಅಂತ ಆಯೋಗ ಇದು ಮಾಡಿರೋದು. ಓಕೆನಾ. ಭತ್ಯೆ ಹೆಚ್ಚಳ ಕೇಳಿದ್ದಾರೆ. ಸೊ ವಿಮಾನ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಫಸ್ಟು 61,000 ಮೇಲಿತ್ತು, ಇವಾಗ 52,000 ಮೇಲೆ ಯಾರಿಗೆಲ್ಲ ಸ್ಯಾಲರಿ ಇದೆ ಅವರು ರಾಜ್ಯದೊಳಗೆ ಪ್ರವಾಸ ಕೈಗೊಳ್ಬೋದು ಅಂತ ಇದು ಮಾಡಿದ್ದಾರೆ. ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಅಥವಾ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.